ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಮಾ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಸುಮಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸೊ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಮ್ಮ? ಸಬ್ಸಿಗೆ ಸೊಪ್ಪಿನ ರೈಸ್ ಬಾತ್. ಸಬ್ಸಿಗೆ ಸೊಪ್ಪಿನ ರೈಸ್ ಬಾತ್ ಮಾಡ್ತಾ ಇದ್ದೀರಾ? ಓಕೆ. ಎಲ್ಲಿಂದ ಬಂದಿರೋದು ಸುಮಾ? ವಿಜಯನಗರದಿಂದ. ವಿಜಯನಗರ, ಬೆಂಗಳೂರು. ಬೆಂಗಳೂರೇನಾ ಸ್ವಂತ ಊರು ನಿಮ್ದು? ನಮ್ದು ನೇಟಿವ್ ಪ್ಲೇಸ್ ಮಧುಗಿರಿ. ಮಧುಗಿರಿ. ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಇಲ್ಲಿ ನಾವು 4th ಸ್ಟ್ಯಾಂಡರ್ಡ್ ಇದ್ದಾಗ ಅಲ್ಲಿ ಇದ್ವಿ ನಾವು. ಆಮೇಲೆ ಇಲ್ಲೇ ಸೆಟ್ಲ್ ಆಗಿದ್ದೇವೆ. ಓಕೆ, ಸರಿ. ಹಾಗಾದ್ರೆ ಸಬ್ಸಿಗೆ ಸೊಪ್ಪಿನ ರೈಸ್. ಓಕೆ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಸಾಸಿವೆ, ಸೊಪ್ಪು, ಸಬ್ಸಿಗೆ ಸೊಪ್ಪು, ಬಟಾಣಿ, ಬೆಳ್ಳುಳ್ಳಿ, ಈರುಳ್ಳಿ, ಅನ್ನ ಬೇಕು ಕಲ್ಸೋದಕ್ಕೆ ಸಬ್ಸಿಗೆ ಸೊಪ್ಪಿನ ರೈಸ್. ಓಕೆ. ಮಿಕ್ಸಿಗೆ ಒಣಮೆಣಸಿನ್ಕಾಯಿ, ಒಣಕೊಬ್ಬರಿ, ಕಡಲೆಕಾಯಿ ಬೀಜ, ಉಪ್ಪು, ಒಂದು ಸ್ವಲ್ಪ ಸಕ್ಕರೆ. ಓಕೆ. ಇದಿಷ್ಟು ಬೇಕಾಗಿರುವ ಸಾಮಗ್ರಿಗಳು. ಓಕೆ. ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಈಗ ತೋರ್ಸೋಣ ಯಾವ ತರ ಮಾಡೋದು ಅಂತ. ಓಕೆ. ಸೊ ಏನ್ ಬೇಕು ನಿಮ್ಗೆ? ಫಸ್ಟಿಗೆ ಬಾಂಡಲಿ ಬೇಕು. ಬಾಂಡ್ಲಿನಾ? ಒಲೆ ಹಚ್ಕೊಂಡ್ಬಿಡ್ತೀರಾ? ಸೊ ಎಣ್ಣೆ ಬೇಕು ಅಂತ ಹೇಳಿದ್ರಲ್ವಾ? ಈಗ ಎಣ್ಣೆ ಹಾಕೋತೀರಾ? ಎಷ್ಟು ಎಣ್ಣೆ ಬೇಕಾಗುತ್ತೆ? ಅದು ಒಗ್ಗರಣೆ ಆಗೋಷ್ಟು ಅಷ್ಟೇ. ಓಕೆ, ಹಾಕೊಳ್ಳಿ. ಮತ್ತೆ ಮನೇಲೆಲ್ಲ ಯಾರಿದ್ದೀರಾ? ಮನೇಲಿ ನಮ್ಮ ಯಜಮಾನ್ರು, ನನ್ನ ಮಗ, ನಾನು. ಓಕೆ. ಹೌದಾ? ಮಗ ಏನ್ ಮಾಡ್ತಾ ಇದಾರೆ? ಮಗ BCom ಫೈನಲ್ ಇಯರ್ ಆಯ್ತು. ನೆಕ್ಸ್ಟ್ ಓದ್ಬೇಕು. ಓಕೆ. ಓಕೆ. ಡಿಗ್ರಿ ಆಯ್ತು. ಇನ್ನು PGCET ಎಕ್ಸಾಮ್ ಬರ್ದಿದ್ದಾನೆ. ಹೌದಾ? ಸರಿ. ಏನ್ ಬೇಕು ಇವಾಗ? ಎಣ್ಣೆ ಕಾದ ನಂತರ ಸಾಸಿವೆ. ಓಕೆ. ಮನೆಯವ್ರು ಏನ್ ಮಾಡ್ತಾರೆ? ಅವ್ರ ಅಂಗಡಿಗೆ ಹೋಗ್ತಾರೆ. ಹೌದಾ? ನಿಮ್ದೇ ಅಂಗಡಿ ಇದೆಯಾ? ಅಂಗಡಿ ಇದೆ. ಓಕೆ. ಏನ್ ಅಂಗಡಿ? ದಿನಸಿ ಅಂಗಡಿನಾ? ಯಾವ ತರ ಅಂಗಡಿ ಅಂದ್ರೆ? ಮಿಕ್ಸ್ಚರ್ ಅಂಗಡಿ. ಹೌದಾ? ನೆಕ್ಸ್ಟ್ ಬೆಳ್ಳುಳ್ಳಿ ಕೊಡಿ. ಬೆಳ್ಳುಳ್ಳಿ. ಓಕೆ. ಸೊ ಇದು ಸಬ್ಸಿಗೆ ಸೊಪ್ಪು ಮೇನ್ ಆಗಿ ಇದ್ರದ ಇಂಗ್ರೀಡಿಯೆಂಟ್ ಅಂದ್ರೆ ಸಾಮಗ್ರಿ ಅಂತ ಹೇಳ್ಬೋದಲ್ವಾ? ಹೌದು. ಓಕೆ. ಓಕೆ. ಬಟಾಣಿ ನೆಕ್ಸ್ಟ್. ಮತ್ತೆ ಸೊಪ್ಪು ಯಾಕೆ ಕ್ಲೋಸ್ ಮಾಡ್ಲಿಕ್ಕೆ ಇದು ಬೇಕು. ಮುಚ್ಚಳ ಹೇಗಿರುತ್ತೆ ಇದು ಬಟಾಣಿ ಹಾಕಿದ್ರೆ? ಹೌದಾ? ಹೇಗಿರುತ್ತೆ ಅದು? ಹಸಿ ಇರುತ್ತಲ್ಲ, ಹೇಗಿರುತ್ತೆ? ಕ್ಲೋಸ್ ಮಾಡ್ಲಿಕ್ಕೆ ಬೇಕು, ಮುಚ್ಚಳ ಬೇಕು. ಕ್ಲೋಸ್ ಮಾಡೋದಕ್ಕ ಸೇಫ್ಟಿ ಪರ್ಪಸ್ಸಿಗೆ ಸಿಡಿಬಾರ್ದು ಅಂತ. ಓಕೆ. ಓಕೆ. ಅಷ್ಟೊಂದು ಭಯ ಬಿಟ್ಬಿಟ್ರಲ್ಲ, ಹಂಗ ಹಾರ್ಬಿಡುತ್ತಾ? ಎಣ್ಣೆ ಎಲ್ಲ ಸಿಡಿಯುತ್ತೆ. ಹೌದಾ? ಓಕೆ. ಓಕೆ. ಸರಿ. ಸರಿ. ಇದು ಸಬ್ಸಿಗೆ ಸೊಪ್ಪು ಬಗ್ಗೆ ಹೇಳ್ತಾ ಇದ್ದೆ. ಇದ್ರದ್ದೇ ಮೇನ್ ಏನಿದು? ಯಾವಾಗ್ಲೂ ಮಾಡ್ತಾ ಇರ್ತೀರಾ ಅಥವಾ ಈ ತರ ಸೊಪ್ಪಿನ ಬಾತು ಇದನ್ನ ನೀವೇ ಕಂಡಿಡಿದ್ರಾ? ಯಾವ ತರ ಇದು ಸಬ್ಸಿಗೆ? ಅದು ಡೈಲಿ ರೈಸ್ ಬಾತ್ ಮಾಡ್ಬೇಕು ಮಾರ್ನಿಂಗ್ ಟೈಮ್. ನಮ್ಮ ಮನೆಯಲ್ಲೇ ಅದಕ್ಕೆ ದಿನ ರೈಸ್ ಬಾತ್. ಮಾರ್ನಿಂಗ್ ರೈಸ್ ಬಾತ್ ಎಲ್ಲ ಬೇಕು. ಇಡ್ಲಿ ದೋಸೆ ಅಂದ್ರೆ ಅವ್ರಿಗೆ ತಿನ್ಲಿಕ್ಕೆ ಆಗಲ್ಲ ಹಸ್ಬೆಂಡ್ಗೆ. ಅದಕ್ಕೋಸ್ಕರ ಈ ತರ ರೈಸ್ ಬಾತ್ ಮಾಡಿದ್ರೆ ಮಧ್ಯಾಹ್ನದವರೆಗೂ ಒಂದು ಸ್ವಲ್ಪ ತಡಿಬೋದಲ್ವಾ? ಅದಕ್ಕೋಸ್ಕರ ಈ ತರ ನೀವೊಂದು ವೆರೈಟಿ ರೈಸ್ ಬಾತ್ ನಾವು ರೆಡಿ ಮಾಡ್ಕೋಬೇಕು. ಐಡಿಯಾ ಬರುತ್ತೆ. ನಾನೇ ನಿಮ್ದೇ ಓನ್ ರೆಸಿಪಿ. ಮತ್ತೆ ಸಬ್ಸಿಗೆ ಸೊಪ್ಪು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಲ್ವಾ? ಹೌದು, ಆರೋಗ್ಯಕ್ಕೆ ಒಳ್ಳೇದು. ಅದು ಅದರಲ್ಲಿ ಒಳ್ಳೆ ಪ್ರೋಟೀನ್ಸ್ ಎಲ್ಲ ಸಿಕ್ಕುತ್ತೆ. ಮನೇಲಿ ಅದಕ್ಕೂ ವಡೆಗೂ ಹಾಕ್ಬೋದು. ಬೇಕಾದ್ರೆ ರೈಸ್ ಬಾತ್ ಮಾಡ್ಬೋದು. ಈಗ ನೀವ್ ಹೇಳಿದ್ ನಿಜಾನೇ. ಹಸಿರಿತಾ ಇದೆ. ಈರುಳ್ಳಿ ಬೇಕು. ಧೈರ್ಯವಾಗಿ ತೆಗಿತೀರಾ? ತೆಗಿತೇನೆ. ಸ್ವಲ್ಪ ಬೆಂದ್ಮೇಲೆ ಪರವಾಗಿಲ್ಲ ಅಲ್ವಾ? ಹಿಂಗೆ ಹಾಕ್ಬಿಡ್ತೀವಲ್ಲ, ಅವಾಗ ಏನಾಗಲ್ಲ. ಓಕೆ. ಓಕೆ. ಸರಿ. ಸೊ ಇನ್ನೇನು ರೈಸ್ ಬಾತ್ಗಳೆಲ್ಲ ಮಾಡ್ತೀರಾ ಬೇರೆ ಬೇರೆ? ಯಾಕಂದ್ರೆ ನೀವು ಹೇಳ್ತಾ ಇದ್ರೆ ಪ್ರತಿದಿನ ರೈಸ್ ಬಾತ್ ಮನೆಯವ್ರಿಗೆ ಬೇಕೇ ಬೇಕು. ಒಂದ್ ದಿವಸ ಇದು ಮಾಡಿದ್ರೆ ಮಾರನೇ ದಿವಸ ಇನ್ನೊಂದು ವೆರೈಟಿ ಫುಡ್ ರೆಡಿ ಮಾಡ್ಕೋಬೇಕು. ಏನ್ ಯಾವ ತರ ರೈಸ್ ಬಾತ್ ಮಾಡ್ತೀರಾ? ಬಟಾಣಿ ರೈಸ್ ಬಾತ್ ಮಾಡ್ತೀವಿ. ಬೇಕಾದ್ರೆ ಸ್ವಲ್ಪ ಸಿಮ್ಮಿಯಲ್ಲಿ ಇರ್ಲಿನಾ? ಸಿಮ್ಮಿಯಲ್ಲಿ ಅದು ಒಂಚೂರು ಇದಾಗುತ್ತೆ. ಎಲ್ಲ ಬ್ರೌನಿಶ್ ಆದ್ಮೇಲೆ ಸಬ್ಸಿಗೆ ಸೊಪ್ಪು ಹಾಕೋಬೇಕು. ಓಕೆ. ಓಕೆ. ಮಾಡಿ. ಒಂಚೂರು ಎಲ್ಲ ಹಳದಿ ಪೌಡರ ಸ್ವಲ್ಪ. ಮತ್ತೇನ್ ಬೇಕು? ಸಬ್ಸಿಗೆ ಸೊಪ್ಪು. ಅದಾದ್ಮೇಲೆ ಇದಾಯ್ತು, ಕುಡಿ. ಇದು ಆಯ್ತು. ಓಕೆ. ಸೊ ಇನ್ನು ಬೇರೆ ಸೊಪ್ಪನ್ನ ಹಾಕ್ಬಿಟ್ಟು ಮಾಡಿದೀರಾ? ಈಗ ಸಬ್ಸಿಗೆ ಸೊಪ್ಪು ಬದಲಿಗೆ ಬೇರೆ ಸೊಪ್ಪು ಹಾಕಿ ಮೆಂತ್ಯ ಬಾತ್ ಮಾಡ್ಬೋದು. ಇದೇ ತರ ಸೇಮ್ ಇದೇ ತರ ಇಂಗ್ರೀಡಿಯೆಂಟ್ಸ್. ಮೆಂತ್ಯ ಸೊಪ್ಪಿಂದ ರೈಸ್ ಬಾತ್ ಮಾಡ್ಬೋದು. ಓಕೆ. ಓಕೆ.
ಯಾಕಂದ್ರೆ ರೈಸ್ ಬಾತ್ ದಿನ ಬೇಕು ಅಂದ್ರೆ ಎಷ್ಟೊಂದು ರೈಸ್ ಬಾತ್ ಅನ್ನು ಕಲ್ತಿರ್ಬೇಕು. ಇದು ನಾವು ಬೇಕಾದ್ರೆ ಗೊಜ್ಜು ತರ ಮಾಡ್ಕೊಂಡು ಚಪಾತಿಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ. ಸಾಕಾಯ್ತು. ಸಾಕು. ಬೇರೆ ಬೇರೆ ಸೊಪ್ಪುಗಳು ಉಪಯೋಗಿಸಿದ್ರೆ ನೀವು ಹೇಳಿದಾಗ ಆರೋಗ್ಯಕ್ಕೂ ಒಳ್ಳೇದು, ಆರೋಗ್ಯಕ್ಕೂ ಒಂದೊಂದು ರುಚಿಯಾಗಿ ಪ್ರೋಟೀನ್ ಅಂಶ ಮಕ್ಕಳಿಗೆ ಸೇರುತ್ತೆ. ಹೌದೌದು. ಯಾವ ತರ ಶೈಲಿ ಅಡಿಗೆ ಮಾಡೋದು ನೀವು? ಆಂಧ್ರ ಶೈಲಿ ಅಡಿಗೆ. ಆಂಧ್ರನಾ? ಓಕೆ ಓಕೆ. ಏನು ಆಂಧ್ರ ಸ್ಪೆಷಲ್ ಎಲ್ಲ ಏನ್ ಮಾಡ್ತೀರಾ? ಪಾಲಕ್ ಪಪ್ಪು, ಮೆಂತ್ಯ ದಾಲು, ಬೆಂಡೆಕಾಯಿ ಪಪ್ಪು ಮಾಡ್ತೀವಿ. ಪಪ್ಪು ತುಂಬಾ ಏನದು ಪಾಪ್ಯುಲರ್ ಅಲ್ಲ, ಫೇಮಸ್. ಮೇಡಮ್ ಮಿಕ್ಸಿ ಮಾಡ್ಕೋಬೇಕು. ಯಾವ್ದನ್ನ? ಜಾರ್ ಕೊಡಿ, ಮಿಕ್ಸಿ ಜಾರ್. ಇದು ಸಾಕಲ್ವಮ್ಮ? ಇದು ಒಂದ್ಸತಿ ಬಟಾಣಿ ಹಾಕುವಾಗ ಮಾತ್ರ ಸ್ವಲ್ಪ ಎದ್ಕೊಂಡು ಇಟ್ಕೊಂಡ್ಬಿಟ್ರಿ, ಬೇಡ ಅಲ್ವಾ? ಇದು ಬೇಡ. ಮಿಕ್ಸಿಗೆ ಹಾಕ್ಬೇಕು. ಏನೇನು ಹಾಕ್ತೀರಾ ಮಿಕ್ಸಿಗೆ? ಉರುಗಟ್ಟೆ ಇದ್ರದ್ದು ಕಡಲೆಕಾಯಿ ಬೀಜ ಹಾಕ್ತೀರಾ? ತಗೊಳ್ಳಿ. ಸ್ಪೂನ್ ಕೊಡಿ. ಕಡಲೆಕಾಯಿ ಬೀಜ ಎಷ್ಟು ಹಾಕೊಂಡ್ರಿ? ಒಂದು ಕಪ್? ಅರ್ಧ ಕಪ್. ಅರ್ಧ. ಮತ್ತೆ ಒಣಕೊಬ್ಬರಿ ಬೇಕು, ಸ್ಪೂನ್ ಬೇಕು. ಒಣಕೊಬ್ಬರಿನೇ ಹಾಕೋದ ಇದಕ್ಕೆ? ಒಣಕೊಬ್ಬರಿ ಹಾಕಿದ್ರೆ ನಿಮ್ಗೆ ಹಂಗೆ ಇಟ್ರು ಏನಾಗಲ್ಲ, ಕೆಡೋದಿಲ್ಲ. ನೀವು ಒನ್ ಡೇ ಬೇಕಾದ್ರೆ ಇದು ಮಾಡ್ಬೋದು, ಪ್ರಿಸರ್ವ್ ಮಾಡ್ಬೋದು. ಸರಿ, ಅಷ್ಟೇನಾ? ಒಣಮೆಣಸಿನ್ಕಾಯಿ. ಒಣಮೆಣಸು. ಓಕೆ. ಬ್ಯಾಡಗಿ ಮೆಣಸು ತಗೊಂಡಿದ್ದೀರಾ? ಬ್ಯಾಡಗಿ ಮೆಣಸು ತಗೊಂಡು. ಖಾರ ಆಗುತ್ತೆ ಅಂತ ಸ್ವಲ್ಪ ಕಡಿಮೆನಾ? ಅಷ್ಟೇನಾ? ಉಪ್ಪು ಬೇಕು. ಉಪ್ಪು ಇದಕ್ಕೆ ಹಾಕೊಂಡ್ಬಿಡ್ತೀರಾ? ಉಪ್ಪು ಇದಕ್ಕೆ ಹಾಕ್ತಾರೆ. ಓಕೆ. ಸೊ ಅಷ್ಟು ಹಾಕಿದ್ರೆ ಆಯ್ತಾ? ಸಕ್ಕರೆನೂ ಹಾಕ್ಬೇಕಾ? ಅಷ್ಟೇನಾ? ಅಷ್ಟು ಹಾಕೊಂಡ್ರೆ ಮಿಕ್ಸಿ ಮಾಡ್ಕೊಳ್ಳೋದು. ಆಗಿದೆಯಾ ಇದು? ಆಗಿದೆ ಮೇಡಮ್. ಓಕೆ. ಸ್ವಲ್ಪ ಕಡಲೆ ಬೀಜ ಎಲ್ಲ ಸ್ವಲ್ಪ ತರಿ ಇರಬೇಕು. ಓಕೆ. ಸೊ ಗಮ್ ಅಂತ ಕಡಲೆ ಬೀಜದ ಪರಿಮಳ. ಕಡಲೆ ಬೀಜ ಇನ್ನೊಂದು ಹುರ್ಕೊಂಡ್ ಬಂದಿದ್ದೀರಾ ಅದನ್ನ? ಹೌದು, ಹುರ್ಕೊಂಡು. ನೀವು ಹೇಳಿಲ್ಲ, ಅದು ಕಡಲೆ ಬೀಜ ಅಂದ್ರಿ, ಹುರ್ಕೊಂಡಿರ್ಬೇಕು ಅಲ್ವಾ? ಹಸಿ ಆದ್ರೆ ನೀಟಾಗಿ ಮಾಡೋದಕ್ ಬರಲ್ಲ, ಪುಡಿ ಮಾಡೋದಕ್ಕೆ. ಹುರಿದ ಕಡಲೆ ಬೀಜ. ಸರಿ, ತೊಂದ್ರೆ ಇಲ್ಲ. ಈಗ ಏನ್ ಮಾಡೋದು? ಅದನ್ನ ಕೊಡಿ ಮೇಡಮ್. ಅದನ್ನ ನೀವು ಈ ತರ ಗೊಜ್ಜು ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲ್ಸ್ಕೋಬಹುದು. ಯಾವಾಗ ಬೇಕಾದ್ರೆ ಅಷ್ಟು ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಸಪ್ರೇಟ್ ಆಗಿ ನಿಮ್ಗೆ ಅಕ್ಕಿ ಎಷ್ಟು ಬೇಕೋ ಅನ್ನ ಕಲ್ಸ್ಕೊಂಡ್ಬಿಟ್ಟು ಮಿಕ್ಕಿದ ಹಂಗೆ ಇಟ್ಕೋಬಹುದು. ಚಪಾತಿಗೂ ತಿನ್ಬಹುದು, ಚಪಾತಿ ರೊಟ್ಟಿಗೆಲ್ಲ ಒಂಥರ ಪಲ್ಯ ತರ ಇರುತ್ತೆ. ಸೊ 2 in 1 ತರ. 2 in 1. ಇವಾಗ ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗ್ತಾರಲ್ಲ ಮನೆಯವರು, ಅವಾಗ ಅವ್ರಿಗೆ ಅರ್ಜೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಈ ತರ ಮಾಡಿ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಅರ್ಜೆಂಟ್ ಅನ್ನ ಮಾಡ್ಬಿಟ್ಟು ಕಲ್ಸ್ಕೋಬಹುದು ಈ ತರ. ಓಕೆ, ಸರಿ. ಸೊ ಬೆಳಿಗ್ಗೆ ಅನ್ನ ಬಾತ್ ಮಾಡ್ಕೊಂಡು ಮಧ್ಯಾಹ್ನ ಚಪಾತಿ ಮಾಡಿ ಅದಕ್ಕೆ ಪಲ್ಯ ತರ ತಗೊಂಡೋಗ್ಬಿಡ್ಬೋದು. ಏನೆಲ್ಲ ಯೋಚನೆ ಮಾಡ್ಬೇಕಲ್ವಾ ತಾಯಿ ಆದ್ಮೇಲೆ. ಮಕ್ಕಳು ಹಾಗೆ ಮಾಡ್ಬೇಕು, ಗಂಡಂದ್ರು ಆತರ ತಿನ್ಬೇಕು ಅಂತ ಏನೇನೋ ಮಾಡ್ಬಿಡ್ತಾರೆ. ಹೌದು, ಅದು ಚೆನ್ನಾಗಿ ಫ್ರೈ ಆಗ್ಬೇಕು. ಅದು ಮಿಕ್ಸ್ ಆಗ್ಬೇಕು ಮೇಡಮ್ ಎಲ್ಲ. ಹೌದಾ? ಮತ್ತೆ ಫ್ರೀ ಟೈಮಲ್ಲೆಲ್ಲ ಏನ್ ಮಾಡ್ತೀರಾ? ಏನಾದ್ರೂ ಹವ್ಯಾಸ ಇದೆಯಾ? ಮಹಿಳಾ ಸಂಘಕ್ಕೆ ಹೋಗ್ತೀನಿ. ಅದೇ ಹವ್ಯಾಸ? ಏನ್ ಮಹಿಳಾ ಸಂಘ ಅದು? ಇದು ಮಹಿಳಾ ಸಂಘ, ಓಂ ಶಕ್ತಿ ಮಹಿಳಾ ಸಂಘ ಅಂತ. ಅಲ್ಲಿ ವಾರಕ್ಕೆ 1-2 ಸರಿ ಎಲ್ಲರೂ ಸೇರ್ಬಿಟ್ಟು ಒಂದು ಭಜನೆ ಎಲ್ಲ ಮಾಡ್ಕೊಂತೀವಿ. ಹಾಡೆಲ್ಲ ಹೇಳ್ಕೊಡ್ತಾರೆ, ಅಲ್ಲೇ ಎಲ್ಲರೂ ಸೇರಿ ಹಾಡೆಲ್ಲ ಹೇಳ್ಕೊಂತಾರೆ, ಹಾಡು ಭಜನೆ ಎಲ್ಲ ಮಾಡ್ತೀವಿ. ಹೌದಾ? ಇದಾಗಿದೆ ಮೇಡಮ್, ಅಷ್ಟೇ ಇದೆ. ಇದಾಗಿದೆ. ಅನ್ನ ಎಷ್ಟು ಬೇಕೋ ಅಷ್ಟು ಕಲ್ಸ್ಕೋಬಹುದು, ಸಪ್ರೇಟಾಗಿ ಗೊಜ್ಜು ತೆಗೆದಿಟ್ಬಿಟ್ಟು ಅನ್ನ ಎಷ್ಟು ಬೇಕೋ ಅಷ್ಟು ಕಲ್ಸ್ಕೋಬಹುದು. ಇದು ಅನ್ನ ಕೊಡಿ. ಆಗಿದೆ. ಇದು ಫುಲ್ ಜಾಸ್ತಿ ಆಗುತ್ತೆ. ನೀವು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಏನದು ಸ್ವಲ್ಪ ಮಸಾಲೆ ತೆಗೆದಿಡ್ತೀರಾ? ಮಸಾಲೆ ತೆಗೆದಿರ್ತೀವಿ. ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂತೀನಿ. ಜಾಸ್ತಿ ಆಗುತ್ತಾ? ಜಾಸ್ತಿ ಆಗುತ್ತೆ. ನೀವು ಹೇಳಿದಾಗ ಅದನ್ನ ಪಲ್ಯದಾಗೆ ಇಟ್ಕೊಂಡು ಪಲ್ಯದಾಗೆ ಚೆನ್ನಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಇದು ಮಾಡ್ಕೋಬಹುದು. ಒಂದಿನ ಇಟ್ಕೊಳ್ಬೋದಾ? ಇಟ್ಕೋಬಹುದು. 2 days ಇಟ್ಕೋಬಹುದು. 2 days ತೊಂದರೆ ಇಲ್ಲ. ನೀರೇನ್ ಹಾಕಿಲ್ಲ, ಎಲ್ಲ ಡ್ರೈ ಮಾಡಿರೋದು. ಹೌದು. ಮತ್ತೆ ಮಹಿಳಾ ಸಂಘದಲ್ಲಿ ಇನ್ನೇನ್ ಕಾರ್ಯಕ್ರಮ ಮಾಡ್ತೀರಾ? ಭಜನೆ ಮಾಡ್ತೀರಾ, ಹಾಡೆಲ್ಲ ಹೇಳ್ತೀರಾ, ಬೇರೆ ಏನಾದ್ರೂ ಕಾರ್ಯಕ್ರಮ ಎಲ್ಲ ಇದೆಯಾ? ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತೇವೆ, ಅದು ಉಪಯೋಗ ತರದ್ದು ಆ ತರದ್ದು ಮಾತಾಡ್ಕೊಂತೀವಿ. ಓಕೆ, ಒಂದು ಒಳ್ಳೆಯ ಒಂದು ಸಂದೇಶ ಇರುತ್ತೆ. ಅದು ಕೆಲವೊಂದು ನಮ್ಗೆ ಮನೆಯಲ್ಲಿ ಗೊತ್ತಿರಲ್ಲ, ಮನೆಯಲ್ಲಿ ಇರ್ತೀವಲ್ಲ,
ಅದು ಕೆಲವೊಂದು ನಾವು ತಿಳ್ಕೊಬೋದು, ಸಂಘಕ್ಕೆ ಹೋಗಿ ಎಲ್ಲಾ ವಿಷಯನೂ ನಾವು ತಿಳ್ಕೊಳೋದು. ಓಕೆ ಓಕೆ. ಅಂದ್ರೆ ಏನದು ಆರೋಗ್ಯದ ಮಾಹಿತಿ ಆತರ ಏನಾದ್ರು, ಅಥವಾ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಏನಾದ್ರು ಬೇಕಾದ ಮಾಹಿತಿನ ಆತರ ಯಾವ ತರ ಮಾಡ್ತೀರಾ? ಹೆಣ್ಮಕ್ಳು ಸಂಬಂಧಪಟ್ಟಿದ್ದ, ಮಹಿಳೆಯರಿಗೆ ಸಂಬಂಧಪಟ್ಟಿದ್ದ, ಮಕ್ಕಳ ವಿಷಯ ಮತ್ತೆ ಹೆಂಗಸರ ವಿಷಯ, ಹೇಗೆ ಮಕ್ಕಳನ್ನ ನಾವು ಸಾಕ್ಬೇಕು, ಯಾವ ತರ ತಾಯಿಯಾಗಿ ಏನೆಲ್ಲ ಜವಾಬ್ದಾರಿ ಇದೆ ಅಂತದೆಲ್ಲ. ಹೀಗಾಗಿದೆ. ಯಾಕಂದ್ರೆ ಎಷ್ಟೋ ಸಲ ನೀವ್ ಹೇಳ್ದಾಗೆ ಒಂದು ಹುಡುಗಿ ಹೆಣ್ಣು ಒಂದ್ಸತಿ ಮದುವೆ ಆಗಿ ಒಂದು ಮಕ್ಕಳಾದ ತಕ್ಷಣ ಏನೋ ಒಂಥರ ಮನೆಯಿಂದ ಹೊರಗೆ ಬರೋದಕ್ಕೆ ಏನೋ ಒಂದು ಅವಕಾಶ ಇರಲ್ಲ, ಧೈರ್ಯ ಬರುತ್ತೆ ಮೇಡಮ್. ನೀನು ಮನೇಲಿ ಇದ್ರೆ ಏನು ಗೊತ್ತಾಗಲ್ಲ, ಹೊರಗಡೆ ಹೋದ್ರೆ ನಾಳೆ ಎಲ್ಲಾರ ಜೊತೆ ಬೆರಿತೀವಲ್ವಾ, ನಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ, ಒಂದ್ ಸ್ವಲ್ಪ ಧೈರ್ಯದಿಂದ ಹೋರಾಡ್ಬೋದು. ಓಕೆ ಓಕೆ. ಏನಾದ್ರು ಕಾಂಪಿಟೇಷನ್ಸ್ ಸ್ಪರ್ಧೆ ಆತರ ಎಲ್ಲ ಇದೆಯಾ? ಮದರ್ಸ್ ಡೇ, ಇದು ವುಮೆನ್ಸ್ ಡೇ, ಮತ್ತೆ ಇದು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ, ಮತ್ತೆ ರಿಪಬ್ಲಿಕ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಹೌದಾ? ಓಕೆ, ಬಹಳ ಸಂತೋಷ. ಬರೇ ಹೋಗಿ ನಾವಲ್ಲಿ ಮಾತಾಡ್ಕೊಂಡು ಹಾಡು ಹೇಳ್ಕೊಂಡು ಬರೋದ್ಕಿಂತ ಏನಾದ್ರೂ ಈ ತರ 4-5 ಜನ ಬೆರೆತ್ರೇನೆ ನಮ್ಗೂ ಒಂಥರ ಸಂತೋಷ ಆಗುತ್ತೆ. ಮನೇಲಿ ಇದ್ರೆ ಆತರ ಮಾಡ್ಲಿಕ್ಕೆ ಆಗಲ್ಲ ನಾವು. ಅದ್ರ ಜೊತೆಗೆ ಒಂದು ಸಮಾಜಕ್ಕೆ ನಾವೊಂದು ಮಾದರಿ ಆಗ್ಬೇಕು. ಒಂದು ಮಹಿಳಾ ಸಮಾಜದಲ್ಲಿ ಇವ್ರು ಏನೋ ಹೋಗಿ ಏನೋ ಒಂದು ಒಳ್ಳೆ ಕೆಲಸ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಇದು ತೋರಿಸ್ಬೋದು. ಓಕೆ ಓಕೆ. ಮದರ್ಸ್ ಡೇಗೆ ಏನ್ ಮಾಡಿದ್ರಿ? ಮದರ್ಸ್ ಡೇಗೆಲ್ಲ ಹಾಡು ಡ್ಯಾನ್ಸು ಎಲ್ಲ ಮಾಡೋದು. ಎಲ್ಲ ಅಮ್ಮಂದ್ರು ಸೇರ್ಕೊಂಡು ಡ್ಯಾನ್ಸ್ ಮಾಡೋದು, ಮಕ್ಕಳೆಲ್ಲ ನೋಡೋಕ್ ಬಂದ್ರಾ? ಯಾವಾಗ್ಲೂ ನಾವು ಸ್ಕೂಲ್ಗೆ ಹೋಗ್ಬಿಟ್ಟು ಮಕ್ಳು ಡ್ಯಾನ್ಸ್ ಮಾಡೋದ್ ನೋಡ್ತೀವಿ, ಈಗ ಮಕ್ಳದ್ ಸರದಿ ಇವಾಗ. ಹೌದು. ಓಕೆ ಓಕೆ. ಇದು ರೆಡಿ ಆಗಿದೆ, ಎಲ್ಲ ಹಾಕ್ಬಿಟ್ಟಿದ್ದೀರಾ? ಆಗಿದೆ, ಎಲ್ಲ ಆಗಿದೆ ಮೇಡಮ್. ಸರ್ವಿಂಗ್ ಬೌಲ್ ಕೊಟ್ರೆ ರೆಡಿ ಆಗುತ್ತೆ. ಪ್ಲೇಟ್ ಚೆನ್ನಾಗಿ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಉಪ್ಪು ಖಾರ ಎಲ್ಲ ಇದರಲ್ಲಿ ಆಗಿರುತ್ತೆ. ಎಲ್ಲ ಉಪ್ಪು ಖಾರ ಎಲ್ಲ ಮಿಕ್ಸಿಗೆ ಹಾಕಿರ್ತೀವಲ್ಲ, ಮತ್ತೇನು ಹಾಕೋದು ಬೇಡ ಆಗುತ್ತೆ. ಓಕೆ, ಸರಿ ಸರಿ. ಬೇರೆ ಈ ತರ ಪಲಾವು ಅಂತದೆಲ್ಲ ಮಾಡ್ತೀರಾ ರೈಸ್ ಬಾತ್ ಅಲ್ಲಿ? ನೀವು ಹೇಳಿದ್ರೆ ರೈಸ್ ಬಾತೇ ಬೇಕು ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಇದು ರೈಸ್ ಬಾತ್ ಮಾಡ್ತೀವಿ ಮೇಡಮ್, ವಾಂಗಿ ಬಾತು, ಪಲಾವು, ಟೊಮೆಟೊ ರೈಸ್ ಬಾತು, ಈ ತರದ್ದೇ ಎಲ್ಲ ಜಾಸ್ತಿ ರೈಸ್ ಬಾತ್ ಮಾಡೋದು. ಇಡ್ಲಿ ಅಂತದೆಲ್ಲ ಮಾಡೋದಿಲ್ಲ ಅಂತ ಹೇಳಿ? ಇಡ್ಲಿ ಮಾಡ್ತೀವಿ ಮೇಡಮ್, ಇಡ್ಲಿ ಮಾಡ್ತೀನಿ, ಇಡ್ಲಿನೂ ಮಾಡ್ತೀನಿ, ದೋಸೆನೂ ಮಾಡ್ತೀನಿ. ಸರಿ ಸರಿ. ಓಕೆ, ಎಲ್ಲ ರೆಡಿ ಆಗಿದೆ. ಯಾವಾಗ್ಲೂ ಈ ಚಿತ್ರಾನ್ನ ಎಲ್ಲ ತಿಂದವ್ರಿಗೆ ಇಂಥದೆಲ್ಲ ಒಂದು ಬೇರೆ ಬೇರೆ ಮಾಡಿ ತೋರಿಸಿದ್ರೆ, ಯೂಶಲಿ ದಿಢೀರಂತ ರೈಸ್ ಇದ್ರೆ ಮನೇಲಿ ಎಲ್ರಿಗೂ ಚಿತ್ರಾನ್ನ, ಮಕ್ಕಳಿಗೆ ಇವಾಗೆಲ್ಲ ನಾವು ಊರಿಗೆ ಹೋಗ್ಬಿಟ್ಟು ಬರ್ತೀವಿ, ಸಡನ್ ಆಗಿ ಏನು ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಈ ತರ ಗೊಜ್ಜಿಟ್ರೆ ಇಟ್ಟಿದ್ರೆ ಅನ್ನ ಮಾಡಿ ಸಡನ್ ಆಗಿ. ಇದು ಒಂದು ಒಳ್ಳೇದು ನೀವು ಹೇಳಿರೋದು, ಅದನ್ನ ಮಾಡಿ ಇಟ್ಕೊಂಡ್ರೆ ದಿಢೀರಂತ ಅನ್ನ ಮಾಡೋದು ರೆಡಿ ಆಗಿದೆ ಮೇಡಮ್. ಇದು ತಿಂದು ನೋಡಿ ಟೇಸ್ಟ್ ಆಗಿದೆ ಅಂತ ಹೇಳಬೇಕು. ಓಕೆ, ಖಂಡಿತವಾಗೂ ಹೇಳ್ತೀನಿ. ಸಬ್ಸಿಗೆ ಸೊಪ್ಪಿನ ರೈಸ್ ಅಂತ ಅಲ್ವಾ? ಏನೋ ಒಂದು ಕಲರ್ಫುಲ್ ಆಗಿ ಕಾಣ್ತಾ ಇದೆ, ಸೊಪ್ಪು ಕಾಣ್ತಾ ಇದೆ, ಬೆಳ್ಳುಳ್ಳಿ ಹಾಕಿದೀರಾ, ಬಟಾಣಿ ಇದೆ, ಎಲ್ಲ ಹಾಕಿದೆ. ತುಂಬಾ ಹದವಾಗಿ ರುಚಿಯಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಏನದು ತುಂಬಾ ಮೈಲ್ಡ್, ಅಂದ್ರೆ ಹದ ಅಂತ ಹೇಳಿದ್ರು. ಹೌದು, ಯಾವ್ದು ಒಂದು ಎಣ್ಣೆ ಜಾಸ್ತಿ ಎಲ್ಲ ಜಾಸ್ತಿ, ತೆಗ್ದಿಟ್ಟಿದ್ದ ಕಣ್ಣಳತೆ ಇದೆಯಲ್ಲ, ಪರ್ಫೆಕ್ಟ್ ಅನ್ನ ಹಾಕ್ಬಿಟ್ಟಿದ್ದೀರಾ. ಅದು ಒಂಚೂರು ಜಾಸ್ತಿ ಆಗ್ತಾ ಇತ್ತು, ಅದಿಷ್ಟು ಇಟ್ಕೊಂಡ್ಬಿಟ್ಟಿದ್ರೆ ಜಾಸ್ತಿ ಆಗ್ಬಿಡ್ತಾ. ಅದಕ್ಕೆ ನಾನು ತೆಗ್ದಿಟ್ಟೆ. ಅವ್ರು ಆಮೇಲೆ ಬೇಕಾದ್ರೆ ನೀವು ಅನ್ನ ಮಾಡ್ಕೊಂಡು ರೆಡಿ ಮಾಡ್ಬೋದು ಅಂತ ಉದ್ದೇಶದಲ್ಲಿ. ಒನ್ ಟೈಮ್ ಆಗುತ್ತೆ, ನೈಟ್ ಟೈಮ್. ಇಲ್ಲ, ತುಂಬಾ ಚೆನ್ನಾಗಿದೆ. ಸೊಪ್ಪಿಂದು ಫ್ಲೇವರ್ ಮತ್ತೆ ಕಡಲೆ ಬೀಜ ಹುರ್ಕೊಂಡಿದ್ದೀರಲ್ಲ, ನಾನು ಕೇಳಿದ್ನಲ್ಲ, ಅದು ಘಮ ಘಮ ಇದೆ, ತುಂಬಾ ಚೆನ್ನಾಗಿದೆ. ತುಂಬಾ ರುಚಿಯಾದ ಒಂದು ರೈಸ್ ಮಾಡಿದೀರಾ. ಇನ್ನೊಂದು ಅಡಿಗೆ ಮಾಡ್ತೀನಿ ಅಂತ ಅವಾಗ ಮಾತಾಡುವಾಗ ಹೇಳಿದ್ರಲ್ಲ, ಏನ್ ಮಾಡ್ತಾ ಇದ್ದೀರಾ? ಕಡಲೆಬೇಳೆ ಪೊಂಗಲ್ ಮಾಡ್ತಾ ಇದ್ದೀನಿ. ಕಡಲೆಬೇಳೆ ಅಕ್ಕಿ ಪೊಂಗಲ್ ಮಾಡ್ತಾ ಇದ್ದೀನಿ. ಕಡಲೆಬೇಳೆ ಅಕ್ಕಿ ಪೊಂಗಲ್. ಓಕೆ. ಈಗ ನೀವು ಪೊಂಗಲ್, ಕಡಲೆಬೇಳೆನ ಪೊಂಗಲ್, ಕಡಲೆಬೇಳೆ ಅಕ್ಕಿ ಪೊಂಗಲ್ ಮಾಡ್ತೀನಿ ಅಂತ ಹೇಳಲ್ಲ, ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಕಡಲೆಬೇಳೆ, ಅಕ್ಕಿ, ಅದನ್ನ ಬೇಯಿಸ್ಕೊಂಡ್ಬಿಡೋದು. ದ್ರಾಕ್ಷಿ, ಗೋಡಂಬಿ, ಬೆಲ್ಲ, ಕೊಬ್ಬರಿ, ಹಾಲು, ತುಪ್ಪ. ಓಕೆ, ಇದಿಷ್ಟೇ. ತುಂಬಾ ಸಿಂಪಲ್ ಆಗಿರುವಂತ ಸರಳ ವಿಧಾನ ಮತ್ತೆ ಈ ಸಾಮಗ್ರಿ ಅಲ್ವಾ? ಹೌದು. ವಿಧಾನ ನೋಡೋಣ, ಸರಳನಾ ಕಾಂಪ್ಲಿಕೇಟೆಡ್ ಗೊತ್ತಿಲ್ಲ, ಕಷ್ಟನಾ ಅಂತ. ಓಕೆ, ಸೊ ಶುರು ಮಾಡೋದಾ? ಮಾಡೋಣ. ಓಕೆ, ಏನ್ ಬೇಕು ನಿಮ್ಗೆ? ಫಸ್ಟ್ ಪಾತ್ರೆ ಬೇಕು. ಪಾತ್ರೆಯಲ್ಲಿ ನೀರು ಹಾಕೊಂಡೇ ಇದೀರಲ್ವಾ? ಹೌದು ಮೇಡಮ್. ಓಕೆ, ಒಲೆ ಹಚ್ಕೋತೀರಾ? ಒಲೆ ಹಚ್ಕೊಂಡು
ನೀರು ಕುದಿಲಿಕ್ಕೆ ಇಡ್ತೀರಾ? ಕುದಿಬೇಕು. ಅದು ನೀರು ಕುದ್ಮೇಲೆ ಅದು ಬೆಲ್ಲ ಹಾಕಿ ಕರಗಿಸ್ಕೋಬೇಕು. ಹೌದಾ? ಇದು ಇನ್ನೊಂದು ಅಮ್ಮ, ಇದಿವಾಗ ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀರಾ? ಈಗ ನೀವು ಅಕ್ಕಿ ಮತ್ತೆ ಬೇಳೆನ ಬೇಯಿಸ್ತಿದ್ದೀರಾ ಅಲ್ವಾ? ಆಲ್ರೆಡಿ ಬೇಯಿಸ್ಕೊಂಡ್ ಬಂದಿದ್ದೀರಾ? ಹೌದು ಮೇಡಮ್. ಯಾವ ಪ್ರಮಾಣದಲ್ಲಿ ಅಕ್ಕಿ ಎಷ್ಟಿದೆ, ಬೇಳೆ ಎಷ್ಟಿದೆ? ಈಕ್ವಲ್ ಮೇಡಮ್, ಎರಡು ಈಕ್ವಲ್. ಒಂದು ಲೋಟ ಅಕ್ಕಿಗೆ ಒಂದು ಲೋಟ ಕಡಲೆಬೇಳೆ. ಹಾಗಾದ್ರೆ ಬೆಲ್ಲ ಎಷ್ಟು ಹಾಕ್ಬೇಕು? ಬೆಲ್ಲ ಅದು 1 ಕಪ್. ಇದು ಎಷ್ಟು ಕಪ್ ಆಗತ್ತಲ್ಲ ಅಷ್ಟೇ ಕಪ್ ಬೆಲ್ಲ. ಓಕೆ, ಇದು ಸಿಹಿ ಪೊಂಗಲ್ ಆಯ್ತು? ಸಿಹಿ ಪೊಂಗಲ್. ಓಕೆ, ಸರಿ ಸರಿ. ಮತ್ತೆ ಇದು ರುಚಿಗೆ ಎಷ್ಟು ಅಷ್ಟು ಕೊಬ್ಬರಿ ಹಾಕೋದು. ಮತ್ತೆ ಹಾಲು ತಗೊಂಡಿದ್ದೀರಾ? ಇದು 1 ಕಪ್. 1 ಕಪ್. ಓಕೆ, ಎಲ್ಲದು ಈಸಿ ಆಗ್ಲಿ, ಎಲ್ಲ ಒಂದೊಂದು ಕಪ್ ತಗೊಂಡ್ಬಿಡೋದು. ಹೌದು, ನೆನಪಲ್ಲಿ ಇರುತ್ತೆ. ಇಲ್ದಿದ್ರೆ ಅವ್ರ ಅರ್ಥ ಹೇಳಿದ್ರ ಕಾಲ್ ಹೇಳಿದ್ರ ಗೊತ್ತಿರಲ್ಲ. ಅಂದಾಜು ಮಾಡ್ಲಿಕ್ಕೆ ಆಗಲ್ಲ. ಇದು ಕರೆಕ್ಟ್ ಆಗಿದ್ರೆ ಮಾಡ್ಲಿಕ್ಕೆ ಕೆಲವ್ರು ಗೊತ್ತಿರಲ್ವಲ್ಲ ಅಡಿಗೆ ಮಾಡೋದಕ್ಕೆ. ಇವಾಗ ನೀರ್ ಕುದೀತಾ ಇದೆ, ಬೆಲ್ಲ ಹಾಕೊಂಡು. ಇವಾಗ ಹೆಸರು ಬೇಳೆ ಪೊಂಗಲ್ ಎಲ್ಲ ಯೂಶಲಿ ಮಾಡ್ತಾ ಇರ್ತಾರೆ. ಹೌದು ಮೇಡಮ್. ಇವಾಗ ನೀವು ಕಡಲೆಬೇಳೆ, ಅದೇನದು ಸ್ವಲ್ಪ ಬೇರೆ ಇರ್ಲಿ ಅಂತನ ಹೀಗೆ? ಹೌದು, ಎಲ್ಲರೂ ಹೆಸರು ಬೇಳೆ ಎಲ್ಲರೂ ಮಾಡ್ತಾ ಇರ್ತಾರೆ. ಇದು ಕಡಲೆಬೇಳೆ ಯಾರು ಮಾಡಲ್ಲ, ಅದಕ್ಕೆ ಒಂದು ಸ್ಪೆಷಲ್ ಆಗಿರ್ಲಿ ಅಂತ ಮಾಡ್ತಾರೆ. ಅದು ಸರಿ ಸರಿ. ಅದು ಏನಾಗ್ಬೇಕಲ್ಲಿ? ಅದು ಕರಗಬೇಕದು, ಬೆಲ್ಲ ಕರಗಬೇಕು. ಓಕೆ ಓಕೆ. ಬೆಲ್ಲ ಕರಗಿದ್ಮೇಲೆ ಅಕ್ಕಿ ಕಡಲೆಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಹಾಲು ಎಲ್ಲ ಹಾಕಿ ಮಿಕ್ಸ್ ಮಾಡೋದು. ಸರಿ, ಇದನ್ನ ನೀವು ಯೂಶಲಿ ಮಾಡ್ಬೇಕು ಅಂದ್ರೆ ಬೇಯಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ. ಓಕೆ ಓಕೆ, ಸರಿ ಸರಿ. ಮತ್ತೆ ಬೇರೆ ಸ್ವೀಟ್ಸ್ ಎಲ್ಲ ಏನ್ ಮಾಡ್ತೀರಮ್ಮ ಮನೆಯಲ್ಲಿ? ರವೆ ಉಂಡೆ ಮಾಡ್ತೀವಿ. ಓಕೆ. ಮತ್ತೆ ಹೆಸರು ಬೇಳೆ ಪಾಯಸ ಮಾಡ್ತೀವಿ. ನೀವು ಹೇಳಿದ್ರೆ ಆಂಧ್ರ ಹೋಳಿಗೆ, ಕಡಲೆಬೇಳೆದಲ್ಲಿ ಹೋಳಿಗೆ ಮಾಡ್ಬೋದು. ಕಡಲೆಬೇಳೆ ಹೋಳಿಗೆ ಯೂಶಲಿ ಎಲ್ಲ ಮಾಡ್ತಾರೆ. ತೊಗರಿ ಬೇಳೆ ಮಾಡ್ತಾರೆ ಎಲ್ಲರೂ. ತೊಗರಿ ಬೇಳೆಲಿ ಮಾಡೋದು ಎಲ್ಲರೂ. ಈ ಕಡಲೆಬೇಳೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡ್ತೀವಿ. ಓಕೆ ಓಕೆ, ಸರಿ. ಸೊ ಸ್ವೀಟ್ಸ್ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ? ಕಮ್ಮಿ ಮೇಡಮ್. ಹೌದಾ? ಓಕೆ ಓಕೆ. ಬಟ್ ಮಾಡ್ತೀರಾ ಅಪರೂಪಕ್ಕೆ? ಮಾಡ್ತೀವಿ ಅಪರೂಪಕ್ಕೆ. ಖಾರ ಏನಾದ್ರು ಮಾಡಿದಾಗ ಒಂದು ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ವಾ? ಇದು ನೀರು ಕಾದಿದೆ, ಅದಕ್ಕೆ ಇನ್ನೇನು ಹಾಕೊಂತೀರಾ? ಅಕ್ಕಿ ಕಡಲೆಬೇಳೆ ಬೇಯಿಸಿರೋದಿರುತ್ತಲ್ಲ ಅದು ಮಿಕ್ಸ್ ಮಾಡ್ಕೋಬೇಕು. ಕಡಲೆಬೇಳೆ ಬೇಳೆಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೇದೇ ಅಲ್ವಾ? ಹೌದು. ಇನ್ನೊಂದು ಹೆಸರು ಬೇಳೆ ಆಗ್ಲಿ ಕಡಲೆಬೇಳೆ ಆಗ್ಲಿ ಪ್ರೋಟೀನ್ಸ್ ಇರುತ್ತೆ. ಹೌದು, ಪ್ರೋಟೀನ್ ಎಲ್ಲ ವಿಟಮಿನ್ ಎಲ್ಲ ಸಿರುತ್ತಲ್ಲ, ಅದಕ್ಕೋಸ್ಕರ ಕಡಲೆಬೇಳೆ ತಿಂದ್ರೆ ಒಳ್ಳೇದು. ಇವಾಗ ಮಿಕ್ಸ್ ಮಾಡ್ತೀನಿ. ಇದರಲ್ಲಿ ಖಾರ ಪೊಂಗಲ್ ಟ್ರೈ ಮಾಡಿದ್ದೀರಾ? ಖಾರ ಪೊಂಗಲ್ ಮಾಡೋಕ್ಕಾಗಲ್ಲ ಮೇಡಮ್. ಆಗಲ್ವಾ? ಆಗಲ್ಲ. ಯಾಕಾಗೋದಿಲ್ಲ? ಅದು ಹೆಸರು ಬೇಳೆ ಹಾಕ್ಲೇಬೇಕು, ಸಿಹಿ ಆಗ್ಬೇಕು. ಹೆಸರು ಬೇಳೆಲಾದ್ರೆ ಖಾರ ಪೊಂಗಲ್ ಮಾಡ್ತಾರಲ್ವಾ? ಹೆಸರು ಬೇಳೆಲ್ಲೂ ಮಾಡ್ತಾರೆ, ಬಟ್ ಕಡಲೆಬೇಳೆಲ್ಲಿ ಮಾಡಲ್ಲ. ಪೊಂಗಲ್ ಮಾತ್ರ ಮಾಡ್ಬೋದು. ಸಿಹಿನೇ ಇದಕ್ಕೆ ರುಚಿ, ಚೆನ್ನಾಗಿ ತಿನ್ಬೇಕು. ಹೆಸರು ಬೇಳೆಲಿ ಖಾರ ಮಾಡ್ಬೋದು, ಸ್ವೀಟು ಮಾಡ್ಬೋದು. ಇದರಲ್ಲಿ ಖಾರ ಮಾಡೋಕ್ಕಾಗಲ್ಲ, ಸ್ವೀಟ್ ಮಾಡ್ಬೋದು. ಹೌದಾ? ಓಕೆ ಓಕೆ, ಸರಿ ಸರಿ. ಅದು ಬೇಯ್ಬೇಕಾ? ಬೆಂದಿರೋ ಅನ್ನ ಹಾಕಿದೀವಲ್ಲ, ಹೌದು, ನಮ್ಗೆ ಸುಲಭ ಆಗುತ್ತೆ. ಸರಿ ಸರಿ. ಇದಾಗಿದೆ, ಅದು ಹಾಲು ಕೊಡಿ. ಓಕೆ. ಹೆಸರು ಬೇಳೆದಕ್ಕೂ ಹಾಲು ಹಾಕ್ತೀರಾ ನೀವು? ಎಲ್ಲದಕ್ಕೂ? ಕೆಲವರು ಪೊಂಗಲ್ ಮಾಡುವಾಗ ಹಾಲು ಹಾಕೋದಿಲ್ಲ, ಅದಕ್ಕೆ ಕೇಳಿದೆ. ಯೂಶಲಿ ನೀವು ಹಾಲು ಹಾಕಿ ಹಾಕ್ತೀರಾ? ಇದು ಗಟ್ಟಿಯಾಗೂ ಮಾಡ್ಬೋದು, ಪಾಯಸ ತರನು ಮಾಡ್ಬೋದು. ಗಟ್ಟಿಯಾಗಿ ಮಾಡಿದ್ರೆ ಪೊಂಗಲ್ ಆಗುತ್ತೆ, ನೀರಾಗಿ ಮಾಡಿದ್ರೆ ಪಾಯಸ ಆಗುತ್ತೆ. ನೀವು ಎಲ್ಲದೂ ಒಂದು ಅವಾಗ ಒಂದು 2 in 1 ತರ, ಕೆಲವ್ರು ನೀರಾಗ್ಬೇಕು ಅಂತಾರಲ್ವಾ, ಕುಡಿಬೇಕು ಅಂತಾರಲ್ಲ, ಅದಕ್ಕೆ ಇದು ಈ ತರ ಮಾಡೋದು. ಸೊ ಒಂದೇ ಒಂದು ಸಾಮಗ್ರಿ ಎರಡು ಮಾಡುವಂತ, ಇದು ರೆಡಿ ಆಗಿ. ಸೊ ಈಸಿ ಆಗ್ಲಿ ಜನರಿಗೆ, ಬೇಗ ಬೇಗ 2 ವೆರೈಟಿ ಮಾಡ್ಬೇಕು. ಯಾರೋ ಗೆಸ್ಟ್ ಬಂದಿದ್ದಾರೆ, ವೆರೈಟಿ ಜಾಸ್ತಿ ಬೇಕು. ತಟ್ಟೆಲಿ ಎಲ್ಲ ಇಷ್ಟೊಂದು ಮಾಡಿದಾರ ಅಂತ ಅನ್ಸ್ಬೇಕು, ಆದ್ರೆ ನಾವೆಲ್ಲ ಅದೊಂದು ಟೆಕ್ನಿಕ್ ಇದೇ ಇಟ್ಬಿಟ್ಟು ಇದ್ರೊಂದು ಪಾಯಸ ಅಂತ ಕೊಡೋದು, ಇನ್ನೊಂದು ಪೊಂಗಲ್ ಅಂತ ಕೊಡೋದು. ಈಸಿ ರೆಸಿಪಿ ಇದು, ಒಂದರಲ್ಲಿ 2. ಅಂತದೆಲ್ಲ ತುಂಬಾ ಕಲ್ತಿದ್ದೀರಾ ಅಲ್ವಾ? ಕಲ್ತಿದ್ದೀವಿ ಮೇಡಮ್. ಸಮಯ ತಕ್ಕ ಮಾಡ್ಬೇಕಲ್ವಾ, ಬೆಳಗ್ಗೆ ಅರ್ಜೆಂಟ್ ಇರುತ್ತೆ, ಆ ಟೈಮಲ್ಲಿ ನಮ್ಗೆ ಏನು ಮಾಡ್ಲಿಕ್ಕೆ ಗೊತ್ತಾಗಲ್ಲ. ಈ ತರ ಮಾಡಿದ್ರೆ 2 ತರನೂ ಆಗುತ್ತಲ್ವಾ, ಅದಕ್ಕೋಸ್ಕರ. ಓಕೆ ಓಕೆ, ಇರ್ಲಿ, ಇಂಥದ್ದು ಐಡಿಯಾಸ್ ಎಲ್ಲ ಮಾಡ್ಕೊಳ್ತಾ ಇರ್ಬೇಕು. ಅದು ಇವಾಗ ಮಿಕ್ಸ್ ಆಗಿದೆ, ಎಲ್ಲ ಆಗಿದೆ. ಕೊಬ್ಬರಿ ಬೇಕು. ಓಕೆ. ಹಸಿನಾ ಅಥವಾ ಒಣಗಿದ್ದ? ಹಸಿ ಕೊಬ್ಬರಿ ಮೇಡಮ್ ಇದಕ್ಕೆ. ಓಕೆ ಓಕೆ. ಒಣ ಕೊಬ್ಬರಿನೂ ಹಾಕ್ಬೋದು. ಹಸಿ ಕೊಬ್ಬರಿ ಹಾಕಿದ್ರೆ ಅವತ್ತಿನ ದಿವಸಕ್ಕಾಗುತ್ತೆ, ಒಣ ಕೊಬ್ಬರಿ ಹಾಕಿದ್ರೆ ಒಂದು ಸ್ವಲ್ಪ ನಾಳೆ ಮಾರ್ನಿಂಗು ಇಟ್ಕೋಬಹುದು. ಹಾಲು ಹಾಕ್ತಿರಲ್ಲ, ನೆಕ್ಸ್ಟ್ ಡೇಗೂ ಇಡ್ಬೋದಾ? ಹಾ, ಇಡ್ಬೋದು, ಏನಾಗಲ್ಲ. ಹಾಲು ಕಾಯಿಸಿದ್ರೆ ಹಾಲು ಹಾಕ್ತೀವಲ್ಲ, ಅದರಿಂದ ಏನಾಗಲ್ಲ.
ಬೇಕಾದ್ರೆ ಉರಿ ಜಾಸ್ತಿ ಮಾಡ್ಕೊಳ್ಳಿ. ಬೇಡ ಬೇಡ, ಸೀದೋಗುತ್ತೆ ಮೇಡಮ್. ಹೌದಾ? ಇನ್ನೇನು ಹಾಕೊಂತೀರಾ? ಒಗ್ಗರಣೆಗೆ ಒಂದು ಪಾನ್ ಕೊಡಿ ಮೇಡಮ್. ಓಕೆ, ಒಲೆ ಹಚ್ಕೊಂಡ್ಬಿಡಿ ಅಮ್ಮ. ಅದು ಕುದಿತಾನೆ ಇರ್ಲಿನಾ ಅಥವಾ ಆಫ್ ಮಾಡ್ಕೊ? ಆಫ್ ಮಾಡ್ಬೋದು, ಆಫ್ ಮಾಡ್ಬೇಕು. ಹೇಗ್ ಬೇಕು ಆಫ್ ಮಾಡೋದಾಗ ಮಾಡ್ಬಿಡಿ. ಸೊ ಇದು ತುಪ್ಪ ಬೇಕು ಮೇಡಮ್. ತುಪ್ಪ ಬೇಕಾ? ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋದಾ? ಗೋಡಂಬಿ ದ್ರಾಕ್ಷಿ. ಓಕೆ ಸರಿ. ಏನ್ ಕೊಡ್ಲಿ? ಗೋಡಂಬಿ ಕೊಡಿ. ಗೋಡಂಬಿ ದ್ರಾಕ್ಷಿ. ಫಸ್ಟ್ ಗೋಡಂಬಿ ಸ್ವಲ್ಪ ಫ್ರೈ ಆದ್ಮೇಲೆ ದ್ರಾಕ್ಷಿ ಹಾಕೋದು. ಅದು ದ್ರಾಕ್ಷಿ ಫಸ್ಟ್ ಹಾಕ್ಬಿಟ್ರೆ ಕಪ್ಪಾಗುತ್ತೆ. ಸ್ವೀಟ್ಗೆ ಯೂಶಲಿ ತುಪ್ಪದಲ್ಲೇ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತಲ್ವಾ? ಪರಿಮಳ ಚೆನ್ನಾಗಿರುತ್ತೆ. ಇವಾಗ ತುಪ್ಪ ಯಾರು ತಿನ್ನೋದಿಲ್ಲ, ಈ ತರ ಆದ್ರೆ ಅವರು ಸೇರ್ದಂಗ ಆಗುತ್ತೆ. ಮೂಳೆಗೂ ತುಂಬಾ ಒಳ್ಳೇದು ತುಪ್ಪ ಸೇವನೆಯಿಂದ. ಮೂಳೆಗೂ ತುಂಬಾ ಒಳ್ಳೇದು. ಡೈಲಿ 1 ಸ್ಪೂನ್ ತುಪ್ಪ ತಿಂದ್ರೆ ಮೂಳೆ ಎಲ್ಲ ಗಟ್ಟಿ ಆಗುತ್ತೆ. ಇವಾಗ ದ್ರಾಕ್ಷಿ ಹಾಕಿದೀನಿ. ಈ ದ್ರಾಕ್ಷಿ ಆದ್ಮೇಲೆ ಆಫ್ ಮಾಡೋದು ಅಷ್ಟೇ. ಇದಾದ್ಮೇಲೆ ಬಿಟ್ಟರಿಗೆ ನಾವು ಮಾಡಿರ್ತೀವಲ್ಲ ಅದು ಅದಕ್ಕೆ ಮಿಕ್ಸ್ ಮಾಡೋದು. ಏಲಕ್ಕಿ ಕೊಡಿ ಮೇಡಮ್. ಆಫ್ ಮಾಡ್ತೀನಿ. ಬಿಸಿಗೆನೆ ಆಗ್ಬಿಡುತ್ತೆ, ಅದು ಕೆಂಪು ಜಾಸ್ತಿ ಆಗ್ಬಿಡುತ್ತೆ. ಇಮಿಡಿಯೇಟ್ ಹಾಕೊಂಡ್ಬಿಡಿ. ಏಲಕ್ಕಿನ ಹುರಿಬೇಕಂತ ಏನಿಲ್ಲ ಅಲ್ವಾ? ಇಲ್ಲ ಹಾಕ್ಬೋದು, ಹಂಗೆ ತುಪ್ಪದಲ್ಲಿ ಇರುತ್ತಲ್ಲ ಟೇಸ್ಟ್. ಸರಿ ಹಾಕ್ಬಿಡಿ. ಸೊ ಆಗಿದೆಯಾ? ರೆಡಿ ಆಗಿದೆ ಮೇಡಮ್. ಸರ್ವಿಂಗ್ ಬೌಲ್ ಕೊಡಿ. ಓಕೆ. ಕಡಲೆಬೇಳೆನ ಪೊಂಗಲ್ ರೆಡಿ ಆಗಿದೆ. ತಿಂದು ರವೆ ಹೇಗಿದೆ ಅಂತ ಹೇಳ್ಬೇಕು. ಓಕೆ. ಬಿಸಿ ಬಿಸಿ ಕಡಲೆಬೇಳೆ ಪೊಂಗಲ್. ಎಲ್ಲ ಹೆಸರು ಬೇಳೆದು ಖಾರ ಸಿಹಿ ಎಲ್ಲ ತಿಂದಿದ್ದೀನಿ. ಕಡಲೆಬೇಳೆದು ಇದು ಮೊದಲನೇ ಸಲ ಸ್ಪೆಷಲ್. ಬಿಸಿ ಬಿಸಿನೇ ಇದೆ. ತುಂಬಾ ಸ್ವಾದಿಷ್ಟವಾದ ಪೊಂಗಲ್. ನೀವು ಹೇಳಿದಾಗೆ ಸ್ವಲ್ಪ ಆ ಪಾಯಸ ತರ ಅನಿಸ್ತಾ ಇದೆ. ಕಡಲೆಬೇಳೆ ಅಕ್ಕಿ ಹಾಕ್ಬಿಟ್ಟು ಪಾಯಸ ಮಾಡ್ತಾರಲ್ಲ, ಆ ತರ ರುಚಿ ಅನಿಸ್ತಾ ಇದೆ. ಬಟ್ ಪೊಂಗಲ್ ತರ ತಿನ್ಬೋದು. ನೀವು ಹೇಳ್ದಂಗೆ ಎರಡು ಮಾಡ್ಕೊಂಡು ತುಂಬಾ ರುಚಿಯಾಗಿದೆ. ಸ್ವಾದಿಷ್ಟವಾದ ಒಂದು ರುಚಿಕರವಾದ ಪೊಂಗಲ್. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ಹೊಸ ರುಚಿಯನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಸಬ್ಸಿಗೆ ಸೊಪ್ಪಿನ ರೈಸ್ ಬಾತ್ ಮಾಡಲು ಬೇಕಾಗುವ ಪದಾರ್ಥಗಳು: ಸಾಸಿವೆ ಅರ್ಧ ಚಮಚ, ಸಬ್ಸಿಗೆ ಸೊಪ್ಪು ಅರ್ಧ ಕಪ್, ಬಟಾಣಿ 2 ಚಮಚ, ಬೆಳ್ಳುಳ್ಳಿ 10 ರಿಂದ 12 ಎಸಳು, ಈರುಳ್ಳಿ ಅರ್ಧ ಕಪ್, ಒಣಮೆಣಸಿನಕಾಯಿ 5 ರಿಂದ 6, ಒಣಕೊಬ್ಬರಿ 2 ಚಮಚ, ಕಡಲೆಕಾಯಿ ಬೀಜ ಅರ್ಧ ಕಪ್, ಉಪ್ಪು ರುಚಿಗೆ ತಕ್ಕಷ್ಟು, ಸಕ್ಕರೆ 2 ಚಮಚ. ಸಬ್ಸಿಗೆ ಸೊಪ್ಪಿನ ರೈಸ್ ಬಾತ್ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಣಲೆಯನ್ನ ಇಟ್ಟು ಅದಕ್ಕೆ 4 ರಿಂದ 5 ಚಮಚ ಎಣ್ಣೆ ಹಾಕಿ. ಎಣ್ಣೆ ಕಾದ ನಂತರ ಸಾಸಿವೆ, ಬೆಳ್ಳುಳ್ಳಿ, ಬಟಾಣಿ ಹಾಕಿ ಬೇಯಲು ಬಿಡಿ. ನಂತರ ಈರುಳ್ಳಿ, ಅರಿಶಿನ, ಸಬ್ಸಿಗೆ ಸೊಪ್ಪು ಹಾಕಿ ಹುರಿಯಿರಿ. ನಂತರ ಒಂದು ಮಿಕ್ಸಿ ಜಾರಿಗೆ ಕಡಲೆಕಾಯಿ ಬೀಜ, ಒಣಕೊಬ್ಬರಿ, ಬ್ಯಾಡಗಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಬಾಣಲೆಗೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಈ ಮಿಶ್ರಣಕ್ಕೆ ಅನ್ನ ಹಾಕಿ ಕಲಸಿದರೆ ರುಚಿಯಾದ ಸಬ್ಸಿಗೆ ಸೊಪ್ಪಿನ ರೈಸ್ ಬಾತ್ ಸವಿಯಲು ಸಿದ್ಧ. ಕಡಲೆಬೇಳೆ ಅಕ್ಕಿ ಪೊಂಗಲ್ ಮಾಡಲು ಬೇಕಾಗುವ ಪದಾರ್ಥಗಳು: ಬೇಯಿಸಿದ ಅಕ್ಕಿ ಕಡಲೆಬೇಳೆ 1 ಕಪ್, ಒಣದ್ರಾಕ್ಷಿ 2 ಚಮಚ, ಗೋಡಂಬಿ 5 ರಿಂದ 6, ಬೆಲ್ಲ 1 ಕಪ್, ತೆಂಗಿನ ತುರಿ ಅರ್ಧ ಕಪ್, ಹಾಲು 1 ಕಪ್, ತುಪ್ಪ 2 ಚಮಚ. ಕಡಲೆಬೇಳೆ ಅಕ್ಕಿ ಪೊಂಗಲ್ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ 1 ಲೋಟ ನೀರು ಹಾಕಿಕೊಂಡಿರುವ ಪಾತ್ರೆ ಇಡಿ. ನೀರು ಕುದಿಯುವಾಗ ಬೆಲ್ಲ ಹಾಕಿ ಕರಗಿಸಿಕೊಳ್ಳಿ. ನಂತರ ಅದಕ್ಕೆ ಬೇಯಿಸಿದ ಅಕ್ಕಿ ಕಡಲೆಬೇಳೆ ಹಾಕಿ ಕಲಸಿ. ನಂತರ ಹಾಲು, ತೆಂಗಿನ ತುರಿ ಹಾಕಿಕೊಳ್ಳಿ.
ನಂತರ ಒಂದು ಪ್ಯಾನ್ಗೆ 2 ಚಮಚ ತುಪ್ಪ ಹಾಕಿ, ತುಪ್ಪ ಕಾದ ನಂತರ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಹಾಕಿ ಆ ಮಿಶ್ರಣವನ್ನ ಪಾತ್ರೆಗೆ ಹಾಕಿ ಕಲಸಿದರೆ ಕಡಲೆಬೇಳೆ ಅಕ್ಕಿ ಪೊಂಗಲ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, 2 ಹೊಸ ರುಚಿಯನ್ನು ಹೇಗೆ ಮಾಡಿದ್ರು ಅಂತ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.